ಮಚ್ಚನ್ನ ಮೀಟ್ ಮಾಡಿಕೊಂಡು ನಂತರ ನಮ್ಮ ಜಮೀನು ಕಡೆ ಹೊರಟು. ನಮ್ಮ ಊರಿಗೂ ಮತ್ತು ನಮ್ಮ ಜಮೀನಿಗೂ ಹೋಗುವಾಗ ಅಡ್ಡಲಾಗಿ ಸಿಗುವ ಸೇತುವೆ ನೋಡಿ, ಯಾರೋ ಗುಸ್ಬಿಟ್ಟು ಅದು ಕಂಬಿ ಎಲ್ಲ ಮುರಿದು ಹಾಕಿದ್ದಾರೆ. ನಮ್ಮ ಜನ ಯಾವ ತನ ಬಿಡ್ತಾರೆ ಹೇಳಿ. ಜಮೀನಿಗೆ ಹೋಗೋ ದಾರಿಲಿ ನಮ್ಮ ಅಣ್ಣಂದು ಸ್ಕೂಲ್ ಫ್ರೆಂಡ್ಸ್ ಸಿಕ್ಕಿದ್ದ. ನಮ್ಮಣ್ಣ ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ರು. ಇದು ನಮ್ಮ ಮೂಲಂಗಿ ಗದ್ದೆ. ನಾನು ಬ್ಯಾಗ್ ಹಿಡ್ಕೊಂಡು ಬೆಂಗಳೂರು ಕಡೆಗೆ ಎದ್ದೆ. ನಾನು ಬೆಂಗಳೂರಿಗೆ ಹೋಗೋ 1.5 ವರ್ಷದ ನಮ್ಮಪ್ಪ ಒಂದು ಬಟರ್ಫ್ರೂಟ್ ಗಿಡ ನೆಟ್ಟಿದ್ರು. ಬನ್ನಿ ಅದಕ್ಕೆ ಕಾಯಿ ಬಿಟ್ಟಿದೆಯಲ್ವ ಒಂದು ಸತಿ ನೋಡ್ಕೊಂಬರುವ. ಅಂತೂ ಇಂತೂ ಬಟರ್ಫ್ರೂಟ್ ಗಿಡ ಕಾಯಿ ಬಿಟ್ಟಾಗಿದೆ. ನಾಳೆ ಕಿತ್ಕೊಂಡೋಗಿ ಜ್ಯೂಸ್ ಮಾಡ್ತಾರೆ. ಆದರೆ ಹಣ್ಣಾಗೋ ತನಕ ಕೇಳಲ್ಲ. ನೆಕ್ಸ್ಟ್ ಮಂತ್ ಬಂದು ಕೇಳ್ತೀನಿ. ನಮ್ಮ ಅಣ್ಣ ಆ ಮಾವಿನ ಗಿಡ ಚಿಕ್ಕದಾಗಿದ್ದಾಗ ಆ ಬಾಗರು ನೀರು ಹಾಕು, ಗೊಬ್ಬರ ಹಾಕು ಅಂತ ಹೇಳಿದ್ರೆ ತಿಸ್ಕೊಂಡು ಓಡಾಡೋನು. ಈಗ ಬೆಂಗಳೂರಿಂದ ಬಂದ್ಬಿಟ್ಟು ಮಾವಿನಕಾಯಿ ಹಣ್ಣಾಗೈತೋ ಕಾಯಾಗೈತೋ ಅಂತ ಚೆಕ್ ಮಾಡೆಲ್ಲ ಗಿಡ ನೋಡ್ತಿದ್ದಾನೆ. ಇದು ನಮ್ಮ ಮಾವಿನ ಮರದ ತೋಟ. ಅಣ್ಣ ಇಲ್ಲಿ ಕುತ್ಕೊಂಡು ಹಾವು ಕಚ್ಚಿ ಬಿಟ್ಟೋಗಿರೋ ಮಾವಿನಕಾಯಿ ತಿಂತ ಹಾಕುತ್ತವನಿ. ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ಅಣ್ಣ ಎಲ್ಲಿಂದಲ್ಲ ಜಂಬುದೆಲ್ಲ ಗಿಡ ಅಂತ ತಂದ. ಯಾರೋ ಟೋಪಿ ಹಾಕಿದ್ದಾರೆ, ಅಲ್ಲಿನ ತಂದು ನಟ್ಟ ಅವನದನ್ನ. ಅದು 3 ವರ್ಷಕ್ಕಾದ 4 ವರ್ಷಕ್ಕಾದ ಕೊನೆಗೆ ಅದಕ್ಕೆ ಕಾಯಿನೂ ಬಿಡ್ಡಿಲ್ಲ, ಏನೂ ಬಿಡ್ಡಿಲ್ಲ. ಕೊನೆಗೆ ನಮ್ಮ ಅಪ್ಪಂಗೂ ಬೇಜಾರಾಯಿತು, ಕಡ್ದು ಸಡಲ್ ಬಿಸಾಕಿದ್ದಾರೆ ನೋಡಿ. ಇಲ್ಲಿ ಒಂದು ಸಂಗತಿ ತುಂಬ ನೋವು ಅನಿಸುತ್ತೆ. ಪ್ರಕೃತಿ ಮನುಷ್ಯನಿಗೆ ಏನೇನೆಲ್ಲ ಕೊಟ್ಟಿದೆ, ಬಟ್ ಮನುಷ್ಯ ಆ ಪ್ರಕೃತಿನ ನಾಶ ಮಾಡಿಕೊಂಡು ತನ್ನ ಎದೆ ಮೇಲೆ ತಾನೇ ಕಲ್ಲು ಹಾಕೊಳ್ತಿದ್ದಾನೆ. ನಮ್ಮ ಜಮೀನ್ ಪಕ್ಕ ಒಂದು ಸಮುದ್ರ ಇದೆ ನೋಡಿ ಫ್ರೆಂಡ್ಸ್. ಸಮುದ್ರ ಅಲ್ಲ, ಬಾವಿ. ಹೋಗೋ ರೋಡಲ್ಲಿ ಇನ್ನೊಂದು ವಿಷಯ ನನ್ನ ಕಣ್ಣಿಗೆ ಬೀಳ್ತು. ಏನಪ್ಪ ಅಂತಂದರೆ, ನೀವು ನೋಡ್ತಿದ್ದೀರ ನೋಡಿ ಅಲ್ಲಿ, ಅಂದರೆ ತಾರೋಡ್ ಇದು ಕಿತ್ತೋಗಿದೆ. ಈ ತಾರೋಡ್ ಯಾವಾಗ ರೆಡಿ ಮಾಡ್ತಾರೆ ಗೊತ್ತಾ? ಎಲೆಕ್ಷನ್ ಟೈಮಲ್ಲಿ ಬಂದು ರೆಡಿ ಮಾಡ್ತಾರೆ. ನಂತರ ನೆಕ್ಸ್ಟ್ ಎಲೆಕ್ಷನ್ ಬರೋ ತನಕ ಯಾರು ತಿರುಗಿ ನೋಡಲ್ಲ. ಆ ತಾರೋಡ್ ಏನಾಗಿದೆ, ಕಿತ್ತೋಗಿದೆಯಾ, ಏನಾರು ಆಗಿದೆಯಾ, ಗುಂಡಿವೆ, ಯಾರು ನೋಡಲ್ಲ. ಈ ಪ್ರಾಬ್ಲಮ್ಮು ನನ್ನೂರಲ್ಲೇ ಅಂತ ಅಲ್ಲ, ಎಲ್ಲೆಲ್ಲಿ ಹಳ್ಳಿಗಳಿದೆ ಎಲ್ಲ ಊರಲ್ಲೂ ಸೇಮ್ ಪ್ರಾಬ್ಲಮ್ಮು. ಬೆಳಗ್ಗೆ ಕೆಲಸ ಮಾಡಲ್ಲ ಅಂತ ಅಂದರೆ ಅಳ್ತಾಳೆ ಗೊತ್ತಿರೋದು ನಮ್ಮ ಹುಡುಗರು. ಇವ್ನ ಸೆಡೆ ನನ್ನ ಮಗ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಆಪರೇಷನ್ ಮಾಡಿಸ್ತಂತಲ್ಲ, ಯಾಕೋ ಒಂದೇ ಸಾಕು ಸುಮ್ನಿರಯ್ಯ. 10 ಮಕ್ಕಳು ಉಡಿಸ್ದಂಗೆ ಕಾಣಿಲ್ಲಪ್ಪ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಇನ್ನು ಸಣ್ಣ ಆಯ್ತಲೇ ಅವ್ರ ಹೊರತು ದಪ್ಪ ಆಯ್ತಲೇ ಇಲ್ಲ. ಹಾಲು ಹಿಂಗಿದ್ದು ಹಿಂಗ್ ತಿರ್ಕಣೈತೆ. ಅದಕ್ಕೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅಷ್ಟೇ ಕೇಳಿದ್ದು, ಏನಪ್ಪ ಎತ್ಕೋಯ್ತು ಮೆಟ್ಲು ಇಳಿಬೇಕಾರೆ ಹಿಂಗ್ ಹಿಂಗ್ ಹಿಂಗೆ ಕುಸ್ತುಗೈದ ಕುಸ್ತಿಗಲ್ಲ, ಮೆಟ್ಲು ಇಳಿಬೇಕಾರೆ ಯಾತ್ಕೋಯ್ದೆ ಮೆಟ್ಲು ಇಳಿಬೇಕಾರೆ ಹಿಂಗ್ ಹಿಂಗೆ ನಾನು ಒಂದು ಕುಡ್ದು ಬಿಟ್ಟು ಅಲ್ಲಿ ಬಿದ್ಬಿಟ್ಟೆ, ಈ ಕಡೆ ಕುಚ್ಕೊಬಿಟ್ಟು. ಈಗ ಕುಡ್ದು ಬಿದ್ದೆ, ಹಂಗೆ ಬಿದ್ದೆ. ನಾವು ಕುಡ್ದ ಬಿದ್ದಿರೋದು ನೋಡಿ. ಇಲ್ಲಿ ಆಗ್ತಾ ಇಲ್ಲ, ಚೆನ್ನಾಗೈತಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತ. ಊರ್ನ ಹಬ್ಬ ಮುಗಿಸ್ಕೊಂಡು ಅಜ್ಜಿ ಮನೆಗೆ ಹೋಗ್ಬಿಟ್ಟು ಹಾಗೆ ಬೆಂಗಳೂರಿಗೆ ಹೋಗೋಣ ಅಂತ ನಮ್ಮ ಅಣ್ಣ ನಾನು ಗಾಡೀಲಿ ಹೊರಟು. ನಮ್ಮ ಅಣ್ಣಂಗೆ ಹೇಳಿದೆ ನಾನು, ಬಾಗರು ಕಿಕ್ಕೇರಿಗೆ ಹೋಗ್ಬಿಟ್ಟು ಆ ರೂಟ್ ಹೋಗೋಣ, ಕ್ಯಾರ್ಪೇಟೆಗೆ ಹತ್ರ ಆಗುತ್ತೆ ಅಂತ ಹೇಳಿದೆ. ಬೇಡ ಬಾ ಹಿಂಗೆ ಹೋಗೋಣ, MG ರೂಟು ಇನ್ನೂ ಹತ್ರ ಆಗುತ್ತೆ ಅಂತ ಕರ್ಕೊಬಂದ. ಅಲ್ಲೇ ಒಳೆ ನೋಡ್ಕೊಂಡು ನಂತರ ದೇವಸ್ಥಾನ ನೋಡಿಕೊಂಡು ಹಾಗೆ ನಾವು ಅಜ್ಜಿ ಮನೆ ಕಡೆ ಹೊರಟು. ನೀವು ಯಾವೂರರು? ಯಾವೂರರು? ಬೆಳ್ತಂಗಡಿ. ಓಹೋ, ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದೇವೆ ಬೆಳ್ತಂಗಡಿಗೆ. ಬರಕಿಲ್ವಾ? ನಮ್ಮ ಮನೆಗೆ ಬರಕಿಲ್ವ್ರ?